ಕೊರೋನಾನ ನಾವು ಮರ್ತಿದ್ವಿ, ಬಟ್ ಕೊರೋನಾ ನಮ್ಮನ್ನು ಮರ್ತಿರ್ಲಿಲ್ಲ ನೋಡಿ. ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಶಾಲೆಗಳು ಆರಂಭ ಆದ ಬೆನ್ನಲ್ಲೇ ಮತ್ತಷ್ಟು ಟೆನ್ಷನ್. ಪೋಷಕರಿಗೆ, ಶಿಕ್ಷಕರಿಗೆ, ಆರೋಗ್ಯ ಇಲಾಖೆ ಎಲ್ಲರಿಗೂ ಟೆನ್ಷನ್. ಕೋವಿಡ್ ಎದುರಿಸೋಕೆ ಅಲರ್ಟ್ ಆಗಿದ್ದಾವೆ ಶಾಲೆಗಳು. ಈಗ ಆರೋಗ್ಯ ಇಲಾಖೆಯಿಂದ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತಗೊಳ್ಳಲಾಗ್ತಾ ಇದೆ. ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಕೋವಿಡ್ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸಿದ್ದು, ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸೋಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಶಾಲೆಗಳು ರಿಓಪನ್ ಈಗ ತಾನೇ ಆಗ್ತಾ ಇದೆಯಲ್ಲ, ಆಗಿದೆಯಲ್ವಾ. ಮತ್ತೊಂದ್ ಕಡೆ ಮಳೆಗಾಲ, ವೆದರ್ ಚೇಂಜ್ ಆಗ್ತಾ ಇದೆ. ಬರ್ತಾ ಇರುವ ಕೆಮ್ಮು, ಜ್ವರ, ನೆಗಡಿ, ತಲೆನೋವು, ಮೈಕೈ ನೋವು ಕೋವಿಡ್ಗೆ ಬರ್ತಾ ಇದೆಯಾ ಅಥವಾ ವೆದರ್ ಚೇಂಜ್ ಆಗಿರೋದಕ್ಕೆ ಬರ್ತಾ ಇದೆಯಾ ಅನ್ನುವಂತಹ ಕನ್ಫ್ಯೂಷನ್ ಒಂದ್ ಕಡೆ. ಕ್ರೌಡ್ ಸೇರುತ್ತೆ. ಸ್ಕೂಲ್ ಹೋದ್ಮೇಲೆ ಮಕ್ಕಳು ನಾವೆಷ್ಟೇ ಹೇಳಿದ್ರು ಕೂಡ ಅವ್ರು ಒಟ್ಟಿಗೆ ಕೂತ್ಕೊಳ್ಳೋದು, ಲಂಚ್ ಬಾಕ್ಸ್ನ ಶೇರ್ ಮಾಡೋದು, ಒಟ್ಟೊಟ್ಟಿಗೆ ಮಾತಾಡೋದು, ಆಟ ಆಡೋದು ಬಿಡಲ್ಲ. ಓಕೆ, ಮುನ್ನೆಚ್ಚರಿಕಾ ಕ್ರಮಗಳು ಏನು ಅಂತ ನೋಡೋಣ. ಮೊದಲನೇದಾಗಿ, ಮಕ್ಕಳಿಗೆ ಜ್ವರ, ಕೆಮ್ಮು, ನೆಗಡಿ ಇದ್ರೆ ಶಾಲೆಗೆ ಕಳ್ಸೋದು ಬೇಡ. ಸ್ವಲ್ಪ ಹುಷಾರಾಗೋ ತನಕ ಕಳ್ಸೋಕೆ ಹೋಗ್ಬೇಡಿ. ಜ್ವರದ ಲಕ್ಷಣ ಇರುವ ಮಕ್ಕಳು ಶಾಲೆಗೆ ಬಂದ್ರೆ ಪೋಷಕರಿಗೆ ಮಾಹಿತಿಯನ್ನ ಟೀಚರ್ಸ್ಗಳು ಕೊಡ್ಬೇಕು. ಅಂತ ಮಕ್ಕಳನ್ನ ಶಿಕ್ಷಕರು ಆದಷ್ಟು ಬೇಗ ಮನೆ ಕಳಿಸ್ಬೇಕು. ಪೂರ್ಣವಾಗಿ ಗುಣವಾದ ನಂತರ ಶಾಲೆಗೆ ಅವ್ರನ್ನ ಕರ್ಕೊಬರ್ಬೇಕಾಗತ್ತೆ. ಸೂಕ್ತ ಚಿಕಿತ್ಸೆ, ಆರೈಕೆ ಕ್ರಮಗಳನ್ನ ಪಾಲಿಸಬೇಕು. ಎಲ್ಲಿ? ಮನೆಯಲ್ಲಿ. ಇದೆಲ್ಲ ತಂದೆ ತಾಯಿ ಕೆಲಸ ಆಗುತ್ತೆ. ಶಿಕ್ಷಕರಲ್ಲಿ ಜ್ವರ, ಕೆಮ್ಮು, ನೆಗಡಿ ಬಂದ್ರೆ ಮೊದಲು ನೀವು ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ, ದೆನ್ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ಬೇಕು. ಕೈಗಳನ್ನ ಸ್ವಚ್ಛತೆ ಕಾಪಾಡೋದು ಇಂಪಾರ್ಟೆಂಟ್. ಆಗಾಗ ಸ್ಯಾನಿಟೈಸರ್ ಯೂಸ್ ಮಾಡೋದು ಅಥವಾ ಸೋಪ್ ಹಾಕೊಂಡು ಕೈ ತೊಳ್ಕೊಳ್ಳೋದು. ಮಕ್ಕಳಿಗೆ ಜ್ವರ, ಕೆಮ್ಮು, ನೆಗಡಿ ಇದ್ರೆ ಶಾಲೆ ಕಳಿಸೋದು ಬೇಡ. ಎಸ್, ಅಷ್ಟೇ. ಈಗ ಅದು ಟೀಚರ್ಸಿಗೆ ಸಿಂಪ್ಟಮ್ಸ್ ಇರಲಿ, ಮಕ್ಕಳಿಗಿರಲಿ, ಇದ್ದಂತಹ ಮಕ್ಕಳನ್ನ ಕಳ್ಸೋಕೆ ಹೋಗ್ಬಿಡಿ. ಪೋಷಕರು ನೀವೇ ಇನಿಷಿಯೇಟಿವ್ ತಗೋಬೇಕಿದ್ರಲ್ಲಿ. ಯಾಕಂದ್ರೆ ಒಂದ್ ಮಗುವಿಂದ 10 ಮಕ್ಕಳಿಗೆ ಹರಡೋದು ಬೇಡ. ಅದು ಕರೋನಾ ಅಂತಲೇ ಅಲ್ಲ. ಆ ರೀತಿಯ ಸಿಂಪ್ಟಮ್ಸ್ಗಳಿದ್ರೆ ಕಳ್ಸಕ್ ಹೋಗ್ಬಿಡಿ. 1-2 ದಿನ ಮನೇಲಿ ರೆಸ್ಟ್ ಮಾಡಲಿ ಅವರು, ಎಲ್ಲವೂ ಸರಿಯಾಗುತ್ತೆ. ಇದನ್ನ ಈಗ ಆರೋಗ್ಯ ಇಲಾಖೆ ಕೂಡ ಸ್ಕೂಲ್ಗಳಿಗೆ ಇದೇ ಮಾಹಿತಿಯನ್ನು ಅಥವಾ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಲಂಚ್ ಬಾಕ್ಸ್ ಶೇರ್ ಮಾಡೋದು, ಒಟ್ಟೊಟ್ಟಿಗೆ ಆಟ ಆಡೋದು, ಅಸೆಂಬ್ಲಿ ಸೇರ್ತಾರೆ ಬೆಳಗ್ಗೆ ಹೊತ್ತು ಪ್ರೇಯರ್ ಮಾಡೋಕ್ಕೆಲ್ಲ, ಇಂಥದನ್ನೆಲ್ಲ ಸ್ವಲ್ಪ ದಿನಗಳ ಕಾಲ ಅವಾಯ್ಡ್ ಮಾಡಿದ್ರೆ ಒಳ್ಳೇದಾ ಅಂತ ಇದ್ರ ಬಗ್ಗೆ ಆಯಾ ಶಿಕ್ಷಕರು ಅಥವಾ ಆಯಾ ಸ್ಕೂಲ್ಗಳು ನಿರ್ಧಾರವನ್ನು ತಗೊಳ್ತಾರೆ. ಮುನ್ನೆಚ್ಚರಿಕಾ ಕ್ರಮಗಳು ಇಷ್ಟೇ. ಈಗ ಜ್ವರ ಅಂದರೆ ಸಿಂಪ್ಟಮ್ಸ್ ಇರುವಂತಹ ಮಕ್ಕಳನ್ನ ಮನೇಲೇ ಇಟ್ಕೊಳ್ಳೋದು ಒಳ್ಳೇದು. 1-2-3 ದಿನ ರೆಸ್ಟ್ ಮಾಡಿಸಿ, ಎಲ್ಲವೂ ಸರಿ ಆಯ್ತಪ್ಪ, ನನ್ನ ಮಗಳು ಕೆಮ್ಮತ್ ಕಡಿಮೆ ಮಾಡಿದ್ಲು, ಜ್ವರ ಕಡಿಮೆ ಆಗಿದೆ, ತಲೆನೋವಿಲ್ಲ ಆಕೆಗೀಗ ಅಂದಾಗ ಕಳಿಸಿ ಮಕ್ಕಳನ್ನ ಸ್ಕೂಲಿಗೆ. ಆ್ಯಂಡ್ ಟೀಚರ್ಸ್, ನೀವು ಅಷ್ಟೇ. ಅವರಿಗೆಲ್ಲ ಪಾಠ ಮಾಡಿ ನೀವು ಆಮೇಲೆ ಕೆಮ್ಕೊಂಡೇ ಬರೋದು, ಪಾಠ ಮಾಡೋದು ಇವೆಲ್ಲ ಮಾಡಬಾರ್ದು. ನಿಮ್ಮಿಂದ ಮಕ್ಕಳಿಗೆ ಹರಡೋದು ಬೇಡ. ನೀವು ಕೂಡ ಹಾಗಿದ್ದಾಗ ಟೆಸ್ಟ್ ಮಾಡಿಸ್ಕೊಂಡು ರೆಸ್ಟ್ ಮಾಡಿದ್ರೆ ಬಹಳ ಒಳ್ಳೆಯದು. ಇದನ್ನ ಆರಂಭದಲ್ಲೇ ತಡೆಗಟ್ಟಬಹುದು. ಈಗ ಮೈಲ್ಡ್ ಆಗಿದೆ ಸಿಂಪ್ಟಮ್ಸ್ಗಳು ಅಂತ ಇದ್ದಾರೆ, ಬಟ್ ಸ್ಟಿಲ್ ನಾವು ಜಾಗರೂಕತೆಯಿಂದ ಇರಬೇಕಾಗತ್ತೆ. ಲೈಟಾಗಿ ತಗೊಳ್ಳೋದು ಬೇಡ ಇದನ್ನ. ಯಾಕಂದ್ರೆ ಈಗೇನೋ ಮೈಲ್ಡ್ ಆಗಿದೆ, ಬಟ್ ಪೀಕಿಗೆ ಹೋಗ್ತಾ 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 ಅಗೇನ್ ಇದ್ರ ಸಿಂಪ್ಟಮ್ಸ್ಗಳು ಬದಲಾಗ್ಬಿಟ್ರೆ, ಚೀನಾದಲ್ಲೆಲ್ಲ ಫುಲ್ ಬದಲಾಗ್ಬಿಟ್ಟಿದೆ. ಆತಂಕಕಾರಿ ಬೆಳವಣಿಗೆ ಚೀನಾದಲ್ಲಿ ಕರೋನಾ ಈಗ. ಸೊ ನಮ್ಮಲ್ಲಿ ಹಾಗಾಗೋದು ಬೇಡ ಅಂತ.